ಟ್ರಿಪ್ಲೆಕ್ಸ್ BDA ಪ್ರಾಪರ್ಟಿ ನೋಡೋದಕ್ಕೆ ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸೀಲಿಂಗ್ ಎಲ್ಲ ನೋಡ್ತಾ ಇರಬಹುದು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿಸಿದ್ದಾರೆ ಅಂತ. ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಕಸ್ಟಮೈಸ್ ಮಾಡಿಸಿ ಯೋಗ, ಜಿಮ್ ಆರ್ ನಿಮ್ ಫ್ಯಾಮಿಲಿ ಗ್ಯಾದರಿಂಗ್ಸ್ ಏನಾದ್ರು ಮಾಡ್ಕೊಬಹುದು. ಹಲೋ ಎವ್ರಿವನ್, ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ನಾವಿವತ್ತು ಬಂದಿದ್ವಿ 2030 ಡೈಮೆನ್ಷನಲ್ ಕಟ್ಟಿರೋ ಟ್ರಿಪ್ಲೆಕ್ಸ್ BDA ಪ್ರಾಪರ್ಟಿ ನೋಡೋದಕ್ಕೆ. ಸೊ ನೀವು ಎಲಿವೇಶನ್ ಕೂಡ ನೋಡ್ತಾ ಇರಬಹುದು ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಬನ್ನಿ ಪ್ರಾಪರ್ಟಿ ಒಳಗೆ ಹೋಗೋಣ. ಸೊ ಎಂಟರ್ ಆಗ್ತಾ ಇದ್ದಂಗೆ ನಿಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರೋ ಪಾರ್ಕಿಂಗ್ ಕೊಟ್ಟಿದ್ದಾರೆ ಅಂಡ್ ಲೈಟ್ಸ್ ಕೂಡ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಮೀಟರ್ ಬೋರ್ಡ್ ಇದೆ ಅಂಡ್ ಇಲ್ಲಿ ನಿಮ್ಗೆ ಸಿಲಿಂಡರ್ ಸ್ಟೋರೇಜ್ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ವಾಟರ್ ಕನೆಕ್ಷನ್ ಅಂತ ಬಂದ್ರೆ ಬೋರ್ವೆಲ್ ಅಂಡ್ ಕಾವೇರಿ ಎರಡು ಕೊಟ್ಟಿದ್ದಾರೆ ಅಂಡ್ ನಿಮ್ ಸೇಫ್ಟಿ ಪರ್ಪಸ್ ಗೆ ಇಲ್ಲಿ ಗ್ರಿಲ್ಸ್ ಎಲ್ಲ ಕವರ್ ಮಾಡಿದ್ದಾರೆ ಅಂಡ್ ನೋಡ್ತಾ ಇರಬಹುದು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿ ನೋಡಕ್ ಹೋಗೋಣ. ನೀವು ರೈಲಿಂಗ್ಸ್ ಎಲ್ಲ ನೋಡ್ತಾ ಇರಬಹುದು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿಸಿದ್ದಾರೆ ಅಂಡ್ ಗ್ರಾನೈಟ್ಸ್ ಕೂಡ ಇಟ್ ಇಸ್ ಆಂಟಿ ಸ್ಕಿಡ್ ಗ್ರಾನೈಟ್ ಅಂಡ್ ಇಲ್ಲಿ ನಿಮ್ಗೆ ಫುಟ್ ಲ್ಯಾಂಪ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನಿಮ್ಗೆ. ಸೊ ನೀವು ಇಲ್ಲಿ ಕೂಡ ನೋಡ್ತಾ ಇರಬಹುದು ಇಟ್ ಇಸ್ ಟಫ್ ಅಂಡ್ ಗ್ಲಾಸ್ ಅಂಡ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಸೀಲಿಂಗ್ ಎಲ್ಲ ನೋಡ್ತಾ ಇರಬಹುದು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿಸಿದ್ದಾರೆ ಅಂತ. ಬನ್ನಿ ಪ್ರಾಪರ್ಟಿ ಒಳಗೆ ಹೋಗೋಣ. ಸೊ ನೀವು ನೋಡ್ತಾ ಇರಬಹುದು ಡೋರ್ ಕೂಡ ಎಷ್ಟು ಟ್ರೆಡಿಷನಲ್ ಆಗಿ ಮಾಡಿಸಿದ್ದಾರೆ ಅಂಡ್ ಇಟ್ ಈಸ್ ಆಫ್ ಟೀಕ್ ವುಡ್ ಅಂಡ್ ಇಲ್ಲಿ ನಿಮ್ಗೆ ಕಾಣಿಸಿದೆ ಫಾಯರ್ ಇದೆ. ನಿಮ್ಗೆ ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಅಂಡ್ ದಿಸ್ ಫಾರ್ ಯೋರ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಸೀಲಿಂಗ್ ಎಲ್ಲ ನೋಡ್ತಾ ಇರಬಹುದು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿಸಿದ್ದಾರೆ ಅಂತ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ದೇವ್ರ ಮನೆ ಕ್ಲಾಡಿಂಗ್ ಆಗಿದೆ. ಇದನ್ನು ಕೂಡ ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ ಅಂಡ್ ಇಟ್ ಇಸ್ ಟಫ್ ಅಂಡ್ ಗ್ಲಾಸ್. ಇಲ್ಲಿ ನಿಮ್ಗೆ ಎಷ್ಟು ಸ್ಪೇಸ್ ಇದೆ ಅಂದ್ರೆ ಒಬ್ರು ಕೂತ್ಕೊಂಡು ಪೂಜೆ ಮಾಡುವಷ್ಟು ಸ್ಪೇಸ್ ಇದೆ. ಸೊ ಬನ್ನಿ ಕಿಚನ್ ಗೆ ಹೋಗೋಣ. ನೋಡ್ತಾ ಇರಬಹುದು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿಸಿದ್ದಾರೆ ಅಂತ ಕಿಚನ್ ನ. ನೋಡ್ತಾ ಇರಬಹುದು ಇಟ್ ಇಸ್ ಮೇಡ್ ಅಪ್ ಆಫ್ ಕ್ವಾಡ್. ಪ್ಯಾಂಟ್ರಿ ಇದೆ, ದಿಸ್ ಫಾರ್ ಯೋರ್ ಸ್ಟೋರಿಂಗ್ ಪರ್ಪಸ್ ಅಂಡ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲೆಲ್ಲ ಸ್ಟೋರಿಂಗ್ ಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ಸೀಲಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು. ಸೊ ಬನ್ನಿ ನಾವು ಇವಾಗ ನೆಕ್ಸ್ಟ್ ಹಾಲಿಗೆ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು ಹಾಲ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ದಿಸ್ ಇಸ್ ಯೋರ್ TV ಯೂನಿಟ್ ಅಂಡ್ ನಿಮ್ಗೆ ಬರ್ತಾ ಇಲ್ಲೂ ಕೂಡ ಸೀಲಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಪಾರ್ಟಿಷನ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ಸ್ಟೋರೇಜ್ ಕೂಡ ಮಾಡ್ಕೊಬಹುದು. ದಿಸ್ ಇಸ್ ಎ ಕಾಮನ್ ವಾಶ್ರೂಮ್. ವೆಂಟಿಲೇಷನ್ ಗೆ ಅಂತ ಕಿಟಕಿ ಕೊಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇರಲ್ಲ. ಬನ್ನಿ ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೀವೇ ನೋಡ್ತಾ ಇರಬಹುದು ಎಲ್ಲ ಎಷ್ಟು ಕ್ಲೀನ್ ಆಗಿ ಮಾಡಿಸಿದ್ದಾರೆ ಅಂಡ್ ಲೈಟಿಂಗ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ನಾವು ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫುಟ್ ಲ್ಯಾಂಪ್ಸ್ ಇದೆ ಅಂಡ್ ದಿಸ್ ಇಸ್ ಮೇಡ್ ಅಪ್ ಆಫ್ ಕಂಪ್ಲೀಟ್ಲಿ ಗ್ರಾನೈಟ್. ಬನ್ನಿ ಇವಾಗ ನಾವು ಫಸ್ಟ್ ಬೆಡ್ರೂಮ್ ಗೆ ಹೋಗೋಣ. ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನಿಮ್ಗೆ ಇಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಫಾರ್ ಸ್ಟೋರೇಜ್ ಅಂಡ್ ಆಲ್ ಅಂಡ್ ಇಲ್ಲಿ ಕೂಡ ಕಾಟ್ ಕೆಳಗೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಪರ್ಪಸ್ ಗೆ ಇಲ್ಲೂ ಕೂಡ ವಿಂಡೋ ಇಟ್ಟಿದ್ದಾರೆ ಅಂಡ್ ದಿಸ್ ಇಸ್ ಯೋರ್ TV ಯೂನಿಟ್. ಹ್ಯಾಸ್ ಅ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ನಿಮ್ಗೆ ಸ್ಟೋರೇಜ್ ಪರ್ಪಸ್ ಕೊಟ್ಟಿದ್ದಾರೆ. ಇದನ್ನ ನೀವು ಶೋಕೇಸ್ ಆಗಿ ಯೂಸ್ ಮಾಡ್ಕೊಬಹುದು ಅಂಡ್ ನೀವು ಸೀಲಿಂಗ್ಸ್ ನೋಡ್ತಾ ಇರಬಹುದು ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ನಿಮ್ಗೆ ವಾರ್ಡ್ರೂಬ್ಸ್ ಅಲ್ಲಿ ಯು ಹ್ಯಾವ್ ಡ್ರೆಸ್ಸಿಂಗ್ ಟೇಬಲ್. ಸೊ ನೀವು ನೋಡ್ತಾ ಇರಬಹುದು ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ಸ್ ಇದೆ. ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಇದೆ. ಬನ್ನಿ ನಾವು ನೆಕ್ಸ್ಟ್ ಬೆಡ್ರೂಮ್ ಹೋಗೋಣ. ಸೊ ದಿಸ್ ಇಸ್ ಸೆಕೆಂಡ್ ಬೆಡ್ರೂಮ್ ಅಂಡ್ ಇದು ನೋಡ್ತಾ ಇರಬಹುದು ಗಾಳಿ ಬೆಳಕಿಗೆ ಯಾವುದೇ ತೊಂದರೆ ಇಲ್ಲ. ಇಲ್ಲೂ ಕೂಡ ವೆಂಟಿಲೇಷನ್ ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ದಿಸ್ ಆಲ್ಸೋ ವೆರಿ ಸ್ಪೇಷಿಯಸ್. ಕಡೆ ಬರ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ ಅಂಡ್ ದಿಸ್ ಯೋರ್ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಪರ್ಪಸ್ಗೆ ಕಬೋರ್ಡ್ ಅಂಡ್ ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್. ಮೇಲೂ ಕೂಡ ನೀವು ನೋಡಬಹುದು ಎಲ್ಲ ಚೆನ್ನಾಗಿದೆ. ಸೀಲಿಂಗ್ಸ್ ಆಲ್ಸೋ ಇಲ್ಲೂ ಅಷ್ಟೇ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬರ್ತಾ ಇದ್ದಂಗೆ ಒಂದು ಬಾಲ್ಕನಿ ಇದೆ. ಇಸ್ ವೆರಿ ಗುಡ್. ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲೂ ಕೂಡ ಫುಟ್ ಲ್ಯಾಂಪ್ಸ್ ಎಲ್ಲ ಹಾಕಿದ್ದಾರೆ. ನೋಡ್ತಾ ಇರಬಹುದು ರೈಲಿಂಗ್ಸ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ. ಕಮ್ ಲೆಟ್ಸ್ ಗೋ ಟು ದ ಥರ್ಡ್ ಬೆಡ್ರೂಮ್. ಸೊ ಇದು ನಿಮ್ಮ ಥರ್ಡ್ ಬೆಡ್ರೂಮ್ ಆಗಿರುತ್ತೆ ಅಂಡ್ ಇಟ್ ಇಸ್ ವೆರಿ ಸ್ಪೇಷಿಯಸ್. ಯು ಕ್ಯಾನ್ ಸಿ ದ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಿಮ್ಗೆ ಇಲ್ಲೂ ಕೂಡ ಸ್ಟೋರೇಜ್ಗೆ ಕಬೋರ್ಡ್ಸ್ ಅಂಡ್ ಮೇಲೆ ಕೂಡ ಕೊಟ್ಟಿದ್ದಾರೆ ಅಂಡ್ ಯು ಕ್ಯಾನ್ ಸಿ ದ ಸೀಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ನಿಮ್ಮ TV ಯೂನಿಟ್ ಆಗಿರುತ್ತೆ. ಕೂಡ ನಿಮಗೆ ನಾರ್ಮಲ್ ಆಗಿ ಅಟ್ಯಾಚ್ ವಾಶ್ರೂಮ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಕಾಟ್ ಕೆಳಗೂ ನಿಮಗೆ ಸ್ಟೋರೇಜ್ ಇರುತ್ತೆ. ಸೊ ಬನ್ನಿ ನಾವು ಇಲ್ಲೊಂದು ಓಪನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಟ್ ಇಸ್ ಅನ್ ಎಕ್ಸ್ಟ್ರಾ ಅಡಿಟಿವ್. ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಕಸ್ಟಮೈಸ್ ಮಾಡಿಸಿ ಯೋಗ, ಜಿಮ್ ಆರ್ ನಿಮ್ ಫ್ಯಾಮಿಲಿ ಗ್ಯಾದರಿಂಗ್ಸ್ ಏನಾದ್ರು ಮಾಡ್ಕೊಬಹುದು. ಇದು ನಿಮಗೆ ವುಡನ್ ಫಿನಿಶ್ ಟೈಲ್ಸ್ ಆಗಿರುತ್ತೆ. ಸೊ ಬನ್ನಿ ನಾವು ಮೇಲ್ ಹೋಗೋಣ. ಸೊ ನೆಕ್ಸ್ಟ್ ಫ್ಲೋರ್ ಇಟ್ ಇಸ್ ಟೆರೆಸ್ ಹೋಗೋಣ. ನೀವು ಟೆರೆಸ್ ಹೋಗ್ಬೇಕಾದ್ರೆ ನೋಡ್ತಾ ಇರಬಹುದು ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಗ್ರಾನೈಟ್ ಆಗಿದೆ. ಸೊ ನಾವು ಇವಾಗ ಟೆರೆಸ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಇಲ್ಲಿ ಡಬಲ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಟೆರೆಸ್ ನೋಡೋಣ. ಟೆರೆಸ್ ಕೂಡ ನೋಡ್ತಾ ಇರಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನಿಮಗೆ ಟ್ಯಾಂಕ್ ರೂಮ್ ಇದೆ, ಸಿಂಟೆಕ್ಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಯೋರ್ ಯುಟಿಲಿಟಿ ಸ್ಪೇಸ್. ನೀವು ಇಲ್ಲಿ
ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಬಹುದು. ಅಂಡ್ ಇದು ನೋಡ್ತಾ ಇರಬಹುದು ನೀವು, ಮೇಲೆ ಹೋಗಕ್ಕೆ ಇಲ್ಲಿ ಆಕ್ಸೆಸ್ ಕೊಟ್ಟಿದ್ದಾರೆ. ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಅಂಜನಾಪುರ 8 ಬ್ಲಾಕ್ ಅಲ್ಲಿ ಇದೆ. ಅಂಡ್ ನಿಮ್ಗೆ ಇಲ್ಲಿ KSIT ಕಾಲೇಜ್ ಕೂಡ ವಿಸಿಬಲ್ ಆಗಿದೆ. 80 ಫೀಟ್ ರೋಡ್ ಕೂಡ ಇಲ್ಲಿಂದಾನೆ ವಿಸಿಬಲ್ ಆಗಿದೆ. ಅಂಡ್ ನಿಮ್ಗೆ ಮೆಟ್ರೋ ಸ್ಟೇಷನ್ ಅಂತ ಬಂದ್ರೆ ಇಲ್ಲಿ ವಾಜ್ರಳ್ಳಿ ಅಂಡ್ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಕೂಡ ತುಂಬಾ ಹತ್ರ ಇದೆ. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಹಾಗೂ ಕಮಿಷನ್ ಇರೋದಿಲ್ಲ. ಥ್ಯಾಂಕ್ ಯು.